ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಅದೇ ತುಕಾಲಿ ಮಾಧ್ಯಮಗಳ ಬಗ್ಗೆ ಮಾತಾಡಲೇಬೇಕು. ಎಷ್ಟು ಸುಳ್ಳು ಹೇಳ್ತಾರೆ ಉದಾಹರಣೆಗಳನ್ನು ಕೊಟ್ಟು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ನೋಡಿ, ಗೊತ್ತಾಯ್ತಾ? ನೋಡಿ, ಇದೇ ನಮ್ಮ ಸ್ಟುಡಿಯೋ, ಭಾಳ ಅದ್ಭುತವಾದ ಓಪನಿಂಗ್ ಸ್ಟುಡಿಯೋ. ಅವ್ರ ಥರ ನಮಗೆ ಲೈಟಿಂಗ್ಸ್ ಇಲ್ಲ, ಕ್ಯಾಮ್ರಾಗಳೆಲ್ಲ ಯಾವುದಿಲ್ಲ. ಇದೇ ನಮ್ಮ ಸ್ಟುಡಿಯೋ, ಮೊಬೈಲೇ ನನ್ನ ಸ್ಟುಡಿಯೋ. ಈ ಪರಿಸರನೇ ಅದ್ಭುತವಾದ ಒಂದು ಸ್ಟುಡಿಯೋದಲ್ಲಿ ಒಂದು ಅದ್ಭುತವಾದ ಮಾತುಗಳನ್ನು ಹೇಳ್ತೀನಿ, ಕೇಳ್ಕೊಳ್ಳಿ. ನಿನ್ನೆ ಒಂದು ಯೂಟ್ಯೂಬಲ್ಲಿ ಒಂದು ಚಾನಲ್ ನೋಡಿದೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ದರ್ಶನ್ ಅವರು ಮತ್ತು ಮುನಿರತ್ನ ಇವರಿಬ್ಬರೂ ಏನು ಇವತ್ತು ಜೈಲಿಗೆ ಹೋಗಿದಾರಲ್ಲ, ಕುರುಕ್ಷೇತ್ರ ಸಿನಿಮಾ ತೆಗೆದಕ್ಕೆ ಇವತ್ತು ಇವರು ಜೈಲಿಗೆ ಹೋಗ್ಬಿಟ್ರು ಇಬ್ಬರೂ ಅಂತಂದು ಹೇಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆಗಳು ಕೊಡ್ತೀನಿ. ಯಾಕಂದರೆ ಕುರುಕ್ಷೇತ್ರಕ್ಕೂ ಇವರು ಮಾಡಿರೋದಕ್ಕೂ ಸಂಬಂಧನ ಇಲ್ಲ. ಕುರುಕ್ಷೇತ್ರನ ಬೇರೆ, ಇವರು ಮಾಡಿರೋ ಮಣ್ಣು ತಿನ್ನೋ ಕೆಲಸನೇ ಬೇರೆ. ಅದರಿಂದ ಅವರು ಮಾಡಿರೋದನ್ನ ಅವ್ರು ಅನುಭವಿಸ್ತಾ ಇದ್ದಾರೆ. ಇವರು ಬರೀ ಸುಳ್ಳುಗಳನ್ನು ಹೇಳೋಕ್ಕೋಸ್ಕರ, ಟಿ ಆರ್ ಪಿಗೋಸ್ಕರ ಕುರುಕ್ಷೇತ್ರನ ಇಲ್ಲಿ ತಗೊತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಕೊಡ್ತೀನಿ ನೋಡಿ. ಯಾರು ರಾಮರಾವ್ ಎಂತೆಂಥ ಪಿಕ್ಚರ್ ತೆಗೆದ್ರು. NTR ರಾಮರಾವ್ ಎಲ್ಲ ಸಿನಿಮಾನ ತೆಗೆದಿದ್ದಾರೆ. ಅವರು ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ. ಅವ್ರ ಸಾವಿಗೆ ಇದೇ ಕಾರಣ ಆಗೈತೆ. ಹಂಗಾರೆ ಅದೇ ಕಾರಣ ಆಗೋಯ್ತಾ? ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಎಂತೆಂಥ ಪಾತ್ರ ಮಾಡಿದ್ದಾರೆ, ಎಂತೆಂಥ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ರೀ. ಭಕ್ತ ಪ್ರಹ್ಲಾದ ಸಿನಿಮಾ ಮಾಡಿದಾಗೆ ಕಪಾಲಿ ಥಿಯೇಟ್ರ್ ಏನೋ ಬಿದ್ದೋಗ್ಬಿಡ್ತಂತೆ. ಅದಕ್ಕೆ ಅವಾಗೂ ಎಲ್ಲ ಪೇಪರಲ್ಲಿ ಬಂದಿತ್ತಂತೆ. ನಾವು ನೋಡಿ ಸಣ್ಣ ಹುಡುಗರು ಅವಾಗೆಲ್ಲ. ಇವರು ಹೇಳ್ತಾರೆ ಅವಾಗೆಲ್ಲ, ಅಯ್ಯೋ ರಾಜ್ಕುಮಾರ್ ಕಥೆ ಇನ್ನು ಮುಗ್ದೇ ಹೋಯ್ತು, ಬಿದ್ದೋಗ್ಬಿಡ್ತಾರೆ ಅವರು, ಇನ್ನು ಹೇಳೋಲ್ಲ ಕಷ್ಟ. ಅದ್ಭುತವಾಗಿ ಬೆಳೆದ್ರಲ್ಲ ರೀ ಕರ್ನಾಟಕದಲ್ಲಿ. ಎಂತೆಂಥ ಪಾತ್ರ ಮಾಡಿಲ್ಲ ರೀ. ಬಬ್ರು ವಾಹನ ಶ್ರೀಕೃಷ್ಣ ದೇವರಾಯ ಎಂತೆಂಥ ಪಾತ್ರಗಳು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಎಂತೆಂಥ ಪಾತ್ರ ಮಾಡಿದ್ದಾರೆ. ಏನಾದ್ರು ಅವರು, ಅವರ ನಡವಳಿಕೆ, ಅವರ ಗುಣ, ನಾವು ಜನರ ಹತ್ರ ಹೆಂಗಿರಬೇಕು, ಯಾವ ರೀತಿ ಬದುಕಬೇಕು ಅಂತಂದು ಅವ್ರು ಚೆನ್ನಾಗಿ ಹರಿದು ಕುಡಿದ್ಬಿಟ್ಟಿದ್ರು. ಅದಕ್ಕೋಸ್ಕರ ಅದ್ಭುತವಾಗಿ ಅವರು ಇದ್ದರು. ಅವ್ರಿಗೆ ಏನೂ ಆಗಲಿಲ್ಲ. ಅವರು ಆಯುಷ್ ಮುಗೀತು, ಅವ್ರು ಹೋದ್ರು ನಮ್ಮನ್ನು ಬಿಟ್ಟು, ಅಷ್ಟೇ. ಅದು ಬಿಟ್ಟರೆ ನೆಕ್ಸ್ಟು ಅಂಬರೀಷ್ ಅಣ್ಣವರು 1 ಕೋಟಿ ಅದೆಷ್ಟೋ ಲಕ್ಷ ಖರ್ಚು ಮಾಡಿದರು ಸಿಂಗಾಪುರಕ್ಕೆ ಹೋಗಿ, ಆದರೂ ಬದುಕಲಿಲ್ಲ. ಯಾಕೆ? ಅವರು ಮಾಡಿದ್ದು ಎಣ್ಣೆ ಹೊಡೆದು ಬಿಡಲಿಲ್ಲ. ಎಣ್ಣೆ ಹೊಡೆದು ಬಿಡಲೇ ಇಲ್ಲ ಅವರು. ಅದಕ್ಕೋಸ್ಕರ ಅವ್ರು ಎಣ್ಣೆ ಹೊಡೆದು ಅವ್ರು ಪರ್ಸ್ನಲ್ ಅವ್ರು ಏನಾರ ಮಾಡ್ಕೊಳ್ಳಿ, ಆದರೆ ಟ್ರೀಟ್ಮೆಂಟ್ ಎಷ್ಟು 1 ಕೋಟಿ. ಸರ್ಕಾರ ಅಂದ್ರೆ ನಮ್ಮ ದುಡ್ಡು, ತೆರಿಗೆ ಹಣದಿಂದ ಅವ್ರು ಮಂತ್ರಿ, ತೆರಿಗೆ ಹಣದಿಂದ ಸಿಂಗಾಪುರದಲ್ಲಿ ಹೋಗಿ ತೋರಿಸ್ಕೊಂಬಂದರು. ಬದುಕಿದ್ರಾ? ಅವರು ಕುರುಕ್ಷೇತ್ರ ಮಾಡಿದ್ದು ಅವಾಗಿನ ಮಾಡಿರಲ್ಲ ಅನ್ಸುತ್ತೆ. ಮಾಡಿರಲಿಲ್ಲ ಅವರು ಅದಕ್ಕೆ ಹೋಗ್ಬಿಟ್ರೆ. ಹಂಗಾರೆ ಈ ನನ್ನ ಮಕ್ಕಳು ಹೇಳೋದು ಏನು ಸುಳ್ಳು ಕತೆ ಕಟ್ತಾರೆ ಅಂದರೆ ಅದು ಎಂಥ ದುಷ್ಟಶಕ್ತಿ, ಅದು ಯಾವುದು ದುಷ್ಟಶಕ್ತಿ ಹೇಳೋದೇ ಇಲ್ಲ. ಅವರು ಹೇಳೋದೇ ಇಲ್ಲ ರೀ. ಹಂಗೆ ಮುಗಿಸಿಬಿಟ್ರೆ ತೆಗೆ. ಯಾವ ದುಷ್ಟಶಕ್ತಿ ಹೇಳ್ತಾರೆ? ಕೊನೆಗೆ ಹೇಳ್ತಾರೆ ದ್ರೌಪದಿ ಅಂತೆ, ದ್ರೌಪದಿ ಶಾಪ. ಇನ್ನೊಂದು ಹೇಳ್ತಾರೆ, ಹಸ್ತಿನಾಪುರದಲ್ಲಿ ಇದುವರೆಗೂ ಯಾರು ಉದ್ಧಾರ ಆಗಿಲ್ಲ, ಯಾರು ಬೆಳೆದೇ ಇಲ್ಲ ಅಂತಾರೆ. ಈಗ ಹಸ್ತಿನಾಪುರದಲ್ಲಿ ಯಾರೇ ಫ್ಯಾಕ್ಟ್ರಿ ಮಾಡಿದ್ರು ಅವು ನಾಶನಾಗಿ ಹೋಗ್ತವೆ, ಬೆಳೆದಗದೆಲ್ಲ ಒಂಥರ ಇವಾಗಿನ್ನೂ ಆಳು ಬಿದ್ದೋಗಿಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. HMT ಫ್ಯಾಕ್ಟ್ರಿ ಹಸ್ತಿನಾಪುರದಲ್ಲಿದೆಯಾ? NGF ಫ್ಯಾಕ್ಟ್ರಿ ಹಸ್ತಿನಾಪುರದಲ್ಲಿದೆಯಾ? ಇನ್ನೂ ಬೇಕಾದಷ್ಟು ಫ್ಯಾಕ್ಟ್ರಿಗಳೆಲ್ಲ ಹಸ್ತಿನಾಪುರದಲ್ಲಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮುಳುಗೋಗಿದ್ದಾವೆ. ಮತ್ತು BSNL ಇಡೀ ಭಾರತ ದೇಶದಲ್ಲಿ ಇನ್ನೂ ಅಲ್ಲಾಡ್ತದೆ. ಅದನ್ನು ಎತ್ತಕ್ಕೆ ಆಗ್ತಾ ಇಲ್ಲ. ಅದು ಹಸ್ತಿನಾಪುರದಲ್ಲಿದೆಯಾ? ಯಾಕ್ರಿ ಸುಳ್ಳು ಹೇಳ್ತೀರಾ ಜನಗಳಿಗೆ? ಯಾಕ್ರಿ ಪುಟ್ಕೋಸಿ TRPಗೋಸ್ಕರ ಸುಳ್ಳು ಹೇಳಿ ಬದುಕ್ತಾ ಇದ್ದೀರಾ? ಸತ್ಯ ಹೇಳಿ ಬದುಕ್ರಿ, ಸುಳ್ಳು ಹೇಳಿ ಬದುಕಬೇಡ್ರಿ. ಸತ್ಯ ಹೇಳಿ ಬದುಕ್ರಿ. ಸತ್ಯ ಬೇಕಾದಷ್ಟು ವಿಚಾರಗಳಿವೆ, ತಿಳಿಸ್ರಿ. ಬೇಕಾದಷ್ಟು ವಿಚಾರಗಳಿವೆ. ಇವತ್ತು ನಿಮ್ಮಂಥ ಅಯೋಗ್ಯನ ಮಕ್ಳು ಇರೋದಕ್ಕೆ ಸರಿಯಾದ ರೀತಿಯಲ್ಲಿ ಮಳೆ ಬೆಳೆ ಬರ್ತಾ ಇಲ್ಲ. ಎಲ್ಲ ಮಳೆನೇ ಇಲ್ಲ. ಗಣೇಶನ ಬಿಡುವಾಗ ಎಂತೆಂಥ ಮಳೆ ಬರೋವು, ಇವಾಗ ಮಳೆನೇ ಬರ್ತಾಯಿಲ್ಲ. ಯಾಕಂದರೆ ಗಣೇಶನ ಕೂಡ ಇವತ್ತು ತಿರುಗಿ ಶೋಕ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದನ್ನು ಕೂಡ ಇವತ್ತು ಗಬ್ಬೆಬ್ಸ್ ಕುತ್ಕೊಂಡಿದ್ದಾರೆ. ಅದಕ್ಕೆ ನೋಡಿ, ಮಳೆ ನಿಂತೋಯ್ತು. ಮಳೆ ನಿಂತರೆ ಸಗಣಿ ತಿನ್ನಬೇಕಾಗುತ್ತೆ. ಬದಲಾವಣೆ ಆಗ್ರಿ. ಬದಲಾವಣೆ ಆದರೂ ಮಾತ್ರ ನಾವು ಬದಲಾವಣೆ ಆಗೋಕ್ಕೆ ಸಾಧ್ಯ. ನೋಡಿ, ಈ ಥರ ಸುಳ್ಳು ಹೇಳಿ ಬದುಕಬೇಡಿ. ಸುಳ್ಳು ಹೇಳ್ದೇ ಇರೋನು ಯಾರು ಇಲ್ಲ ನಮ್ಮ ದೇಶದಲ್ಲಿ. ಎಲ್ಲರೂ ಸುಳ್ಳು ಹೇಳೋರೆ. ಗಂಟೆ ಹೊಡೆಯೋ ಪೂಜಾರಿ ದೇವಸ್ಥಾನದಲ್ಲಿರೋ ಪೂಜೆನ ಮಾಡ್ತಾನಲ್ಲ, ಅವನಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಸುಳ್ಳು ಹೇಳೋರೆ ನಮ್ಮ ದೇಶದಲ್ಲಿರೋದು, ನಮ್ಮ ಭಾರತ ದೇಶದ ಜನ. ಆದರೆ ಭಾರತ ದೇಶ ಭಾಳ ಅದ್ಭುತವಾಗಿದೆ. ಆದರೆ ಇರ್ತಕ್ಕಂಥ ಜನಗಳು ಎಲ್ಲರೂ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ಸುಳ್ಳು ಹೇಳಿ ಬದುಕ್ತಾ ಇದ್ದಾರೆ. ಯಾರು ಏನಿಲ್ಲ ಸತ್ಯರ್ಚನ ತುಂಡುಗಳಲ್ಲ. ಅದಕ್ಕೆ ಸುಳ್ಳು ಹೇಳಬೇಡಿ, ಜಾಸ್ತಿ ಸುಳ್ಳು ಹೇಳಿ ಬದುಕಬೇಡಿ. ಜಾಸ್ತಿ ಸುಳ್ಳು ಹೇಳಿ TRPಗೋಸ್ಕರ ನೀವು ಸಂಬಳಕ್ಕೂ ಆ ಥರ ದುಡಿಕಕ್ಕೆ ಓಡಬೇಡಿ. ನೀವು ಸತ್ಯ ಹೇಳಿ ಜನಗಳಿಗೆ. ಉದಾಹರಣೆಗಳು ಹೇಳ್ತೀರ ನೀವು, ಏನೇನೋ ಕಥೆಗಳು ಹೇಳ್ತೀರಿ. ಎಂತೆಂಥ ಪಿಕ್ಚರ್ಗಳು ತೆಗೆದಿಲ್ಲ. ನಮ್ಮ ಅಪ್ಪನೂ ಕೂಡ ಕುರುಕ್ಷೇತ್ರದಲ್ಲಿ ನಾವಿನ್ನೂ ಹುಟ್ಟಿರಲಿಲ್ಲ ಅಂತ ಅವಾಗ ಹೇಳ್ತಾ ಇದ್ರು ಡೈಲಾಗು. ಕುರುಕ್ಷೇತ್ರ ಪಿಕ್ಚರಲ್ಲಿ ಶಕುನಿ ಪಾತ್ರ ಮಾಡಿದ್ರಂತೆ. ಆ ಡೈಲಾಗ್ ನಾನು 40 ವರ್ಷ ಆದರೂ ಹೇಳೋರು. ನಾವಿನ್ನೂ ಹುಟ್ಟಿದಾಕಿನ ಮುಂದೆ ನಾವು ಸಣ್ಣ ಹುಡುಗರಿದ್ವಂತೆ. ಆಮೇಲೆ ಸಣ್ಣ ಹುಡುಗರಿದ್ದಾಗ ಪಿಕ್ಚರ್ ಅದು ಇದನ್ನು ಮಾಡಿದ್ರು, ನಾಟಕ ಮಾಡಿದ್ರಂತೆ. ನಿಜವಾಗ್ಲೂ ಅವ್ರಿಗೆ ಈಗ ವೇದಿಕೆ ಇದ್ದಿದ್ರೆ ನೀವೆಲ್ಲ ಯಾವ ಪುಟ್ಕೋಶಿ ಹಂಗೆ ಆಗಿರೋರು. ಅವ್ರಿಗೆ ವೇದಿಕೆಗಳು ಇರಲಿಲ್ಲ. ಅಂಥ ಡೈಲಾಗ್ ಹೊಡೆಯೋರು, ಶಕುನಿ ಪಾತ್ರಗಳನ್ನು ಮಾಡಿರ್ತಕ್ಕಂಥವು. ನಾವು ಹುಟ್ಟಿ ದೊಡ್ಡವ್ರು 20-30 ವರ್ಷ ಆದರೂ ಕೂಡ ಆ ಡೈಲಾಗ್ ಹೊಡೆಯೋರು. ಅಂಥ ಡೈಲಾಗ್ ಶಕುನಿ ಪಾತ್ರ. ನಮ್ಮಪ್ಪ ಏನಾಯಿತು, 73 ವರ್ಷ ಬದುಕಿದ್ರು.
ಆರಾಮಾಗಿ ಏನೇನೋ ಆಗಿರಲಿಲ್ಲಪ್ಪ ಅವ್ರಿಗೆ 73 ವರ್ಷ ಬದುಕಿದ್ರು, ಹುಷಾರಿಲ್ಲ, ಆಯಿತು, ಅವ್ರ ಆಯುಷ್ ಮುಗೀತು, ಹೋದರು. ಅದಕ್ಕೆ ಅಯ್ಯೋಯ್ಯಪ್ಪ ಅದೇ ಆ ಪಾತ್ರ ಮಾಡಿದ್ರೆ ಸುತ್ತಬಿಟ್ರೆ ಅನ್ನೋಕ್ಕಾಗುತ್ತಾ? ಅಯ್ಯೋ ಕೋಪಿ ಮುಂಡತ್ತವ ಬಡ್ಡಿ ಮಕ್ಕಳ, ಸತ್ಯ ಹೇಳಿ ಬದುಕ್ರೋ, ಸತ್ಯ ಹೇಳಿ ಜಾಸ್ತಿ ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರೋ, ನಿಮಗೂ ಒಳ್ಳೇದಾಗಲ್ಲ. ನಿಮಗೂ ಅಹಂಕಾರದಿಂದ ಮೆರೆಯುವವರು ಯಾವತ್ತಿದ್ರು ಒಂದಿನ ಎಲ್ಲ ಒಂದಿನ ಮುಂಡ ಮುಚ್ಕೊಂಡು ಓದೇ ಹೋಯ್ತಾರೆ. ದುರಂಕಾರದಿಂದ ಮೆರೆದವರು ಎಲ್ಲ ಹೆಂಗೆ ಹೋಗವ್ರೆ ನಾವು ನೋಡಿದ್ದೀವಿ. ಆಮೇಲೆ ದರ್ಶನ್ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದರ್ಶನ್ ಅವರು ಬೆಟ್ಟು ತೋರಿಸಿದ್ರೆ ಅಯ್ಯಯ್ಯಯ್ಯ ನಮಗೆ ತೋರಿಸ್ಬಿಟ್ರು ಅಂತ ಬಾಯ್ಬಡ್ಕೊಂಡ್ರು. ಇಡೀ 2-3 ದಿನ ಬಾಯ್ಬಡ್ಕೊಂಡ್ರು, ನಮಗೆ ತೋರಿಸಿದ್ರು ಅಂತ. ಅಕಸ್ಮಾತ್ ದರ್ಶನ್ ಅವರು ಈ ಜೈಲಿಂದ ಹೊರಗಡೆ ಬರ್ಬೇಕಾರೆ, ರಿಲೀಸ್ ಆಗಿ ಹೊರಗಡೆ ಬರ್ಬೇಕಾದ್ರೆ ಎಲ್ಲರ ಕಾರ್ ನಿಲ್ಲಿಸ್ಬಿಟ್ಟು ಎಲ್ಲರ ಬಾತ್ರೂಮ್ಗೆ ಹೋಗ್ಬೇಕು, ಅರ್ಜೆಂಟ್ ಆಗಿರ್ತಾರೆ, ಏನಾರು ಅರ್ಜೆಂಟ್ ಆಗ್ಬಿಟ್ಟತಿ, ಬಾತ್ರೂಮ್ಗೆ ಏನಾರು ಹೋಗ್ಬಿಟ್ರೆ ಅಲ್ಲಿ ಬಾತ್ರೂಮ್ ಕೂತ್ಕೊಂಡ್ಬಿಟ್ರೆ ಅಯ್ಯಯ್ಯ ನಮ್ಮ ಬಾವಳಕ್ಕೆ ಬಾತ್ರೂಮ್ ಮಾಡಿಬಿಟ್ರು ಅಂತಂದೇಳಿ ಬಾಯ್ ಬಡ್ಕೊಂತ ಹೋಗಿವು. ಅಂಥ ನಾಚಿಗೆ ಮಾನ ಮರ್ದಿಲ್ಲ ಮಾಧ್ಯವು. ನಮ್ಮ ಕ್ಯಾಮ್ರಾ ಮೇಲೆ ಎತ್ಬಿಟ್ರು, ನಮ್ಮ ಕ್ಯಾಮ್ರಾ ಮೇಲೆ ಬಾತ್ರೂಮ್ ಮಾಡಿಬಿಟ್ರು ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ಹೇಳೋಕ್ಕೆ ಇವತ್ತು ಭೂಮಿಗೆ ಬೆಟ್ಟು ತೋರಿಸಿದ್ದಕ್ಕೆ ಇವರು ನಮಗೆ ತೋರಿಸ್ಬಿಟ್ರು. ನಿಮಗೆ ಹೆಂಗೆ ತೋರಿಸಿದ್ರು? ಅವ್ರೇನು ಹಿಂಗೆ ಎದುರುಗಡೆ ಹಿಂಗೆ ತೋರಿಸಿದ್ರಾ? ಹಿಂಗೆ ತೋರಿಸಿದ್ರಾ? ಎದುರುಗಡೆ ನಿಮಗೇನೆ ಅಂತ ತೋರಿಸಿದ್ರಾ? ಇಲ್ವಲ್ಲ, ಕೆಳಗಡೆ ತೋರಿಸ್ಕೊಂಡು ಹೋದ್ರಪ್ಪ. ನಿಮಗೆ ಹೆಂಗೆ ತೋರಿಸ್ಬಿಡ್ತಾರೆ ಅವರು? ನಿಮಗೆ ಲೇ ನನ್ನ ಮಕ್ಕಳ ನಿಮಗೆ ಕಂಡ್ರೆ ಇದು ಅಂತಂದೇಳಿ ತೋರಿಸಿದ್ರಾ? ಇಲ್ವಲ್ಲ. ನಾಳೆ ಏನಾದ್ರು ದಾರಿಲಿ ಹೋಗ್ಬೇಕಾರೆ ಬಾತ್ರೂಮ್ ಮಾಡಿಬಿಟ್ರೆ ಅಯ್ಯಯ್ಯ ನಮ್ಮ ಬಾಯಕ ಮಾಡಿದ್ರು ಈ ಥರ ಬಾಯ್ ಬಡ್ಕೊಂತಾರೆ ನೀವು. ಹಂಗಾದ್ರೆ ಅಯ್ಯಯ್ಯ ನಮ್ಮ ಕ್ಯಾಮ್ರಾ ಮೇಲೆ ಮಾಡಿಬಿಟ್ರು, ಗಲೀಜಾಗೋಯ್ತು ಕ್ಯಾಮ್ರಾ, ತೊಳಿಬೇಕು ಇವಾಗ, ಪೆನಲ್ ಹಾಕಿ, ಸೋಪಾಯಿಲ್ ಹಾಕಿ, ಡಿಟೇಲ್ ಸೋಪ್ ಹಾಕಿ, ಮೈಸೂರು ಸ್ಯಾಂಡಲ್ ಹಾಕಿ ತೊಳಿಬೇಕು ಅಂತ ನೀವು ಬಾಯ್ ಬಡ್ಕೊಂತೀರಾ? ಹೆಂಗೆ ತೊಳ್ಕೋಬೇಕಾಗುತ್ತೆ ಬಾಯ್ ಯಾವಾಗ ನೀವು? ಅಯ್ಯೋ ದರಿದ್ರು ನನ್ನ ಮಕ್ಕಳ, ಇದೆಲ್ಲ ಬಿಡಿ. ಜಾಸ್ತಿ ಓವರಾಗಿ ಆಡೋಕ್ಕೆ ಹೋಗಬೇಡಿ, ಜಾಸ್ತಿ ದುರಂಕಾರದಿಂದ ಮೆರೆಯೋಕ್ಕೆ ಹೋಗಬೇಡಿ. ಜನಗಳಿಗೆ ಒಳ್ಳೆ ಸುದ್ದಿ ಕೊಡಿ. ನಿಮ್ಮನ್ನು ನೋಡಿ ಜನಗಳು ಇವತ್ತು ಬದಲಾವಣೆ ಆಗಬೇಕು, ಖಂಡಿತ ಬದಲಾವಣೆ ಆಗಲ್ಲ. ನೀವು ಹೆಂಗಪ್ಪ ಅಂದರೆ ನಮಗೆ ಉಗ್ರಗಾಮಿಗಳಿಗಿಂತ ಭಯಂಕರ ಡೇಂಜರು. ಏನು ರೇಣುಕಾಸ್ವಾಮಿ ಒಬ್ಬನೇ ಮನುಷ್ಯ ನಮ್ಮ ಕರ್ನಾಟಕದಲ್ಲಿ, ಬೇರೆ ಯಾರು ಮನುಷ್ಯರಲ್ಲ ಸತ್ತೋಗಿರೋರು. ರೇಣುಕಾಸ್ವಾಮಿ ಮಾತ್ರ ಮನುಷ್ಯನ, ಬೇರೆ ಯಾರು ಎಷ್ಟೊಂದು ಜನ ಹೆಣ್ಮಕ್ಳು ಸತ್ತೋಗೋರೆ. ಇದೇ ಥರ ತೋರಿಸಿ ನೋಡೋಣ. ಸೌಜನ್ಯ, ನೇಹ, ಮತ್ತು ಇನ್ನೊಂದು ತುಮಕೂರಲ್ಲಿ ಒಂದು ಹೆಣ್ಮಗು, ಕೋಲಾರದಲ್ಲಿ ಒಂದು ಹೆಣ್ಮಗು, ಎಷ್ಟು ಹೆಣ್ಮಕ್ಳನ್ನ ರೇಪ್ ಮಾಡಿ ಸಾಯಿಸ್ತಾರೆ. ಇಂಥ ಹಲ್ಕಟ್ಟು ನನ್ನ ಮಕ್ಳ ಬಗ್ಗೆ ತೋರಿಸಲ್ಲ ನೀವು. ಏನು ರೇಣುಕಾಸ್ವಾಮಿ ಒಬ್ಬನೇ ಇದರಲ್ಲಿ ಆಯಿತು. ನೀವೇನೇ ಬಡ್ಕೊಂಡ್ರು ಹೋಗಿರೋ ವಾಪಸ್ ಬರ್ತಾರಾ? ಯಾರು ಬರಲ್ಲ, ಸತ್ತೋಗಿರೋರು ಯಾರು ಬರೋದೇ ಇಲ್ಲ ವಾಪಸ್ಸು. ನೀವೇನೇ ಬಾಯಿ ಬಡ್ಕೊಂಡ್ರು ಅವರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗಂಗೆ ಮಾಡಿದ್ದೀರಾ? ಸಿಗುತ್ತಾ? ಇಲ್ವಲ್ಲ. ಯಾಕೆ ನೀವು ತೋರಿಸ್ತಾ ಇಲ್ಲ ಬೇರೆಯವ್ರದಲ್ಲ? ದರ್ಶನ್ ಮೇಲೆ ಅಷ್ಟೊಂದು ಕೋಪ ನಿಮಗೆ ಯಾಕೆ? ಒಂದು ಸತಿ ಬೈದಿದ್ರು ನಿಮಗೆ, ದರ್ಶನ್ ಅವರು ಒಬ್ಬರು ಬೈದಿರಲಿಲ್ಲ, ಕುಮಾರಣ್ಣವರು ಬೈದಿದ್ರು ನಿಮಗೆ, ಸಾಮಾನ್ಯವಾಗಿ ಬೈದಿರಲಿಲ್ಲ. ಯಾಕಂದ್ರೆ ಬರೀ ಮಣ್ಣು ತಿನ್ನೋ ಕೆಲಸ ಮಾಡೋದಕ್ಕೆ ಯಾರಿಗ್ರಿ ಕೋಪ ಬರಲ್ಲ? ಅತಿ ಹೆಚ್ಚು ಓವರಾಗಿ ಆಡೋಕ್ಕೆ ಹೋಗಬೇಡಿ. ಒಂದು ಮಿತಿ ಇರಲಿ. ಮೀಡಿಯಾ ಅಂದರೆ ಒಂದು ಮಿತಿ ಇರಬೇಕು, ಒಂದು ರೀತಿ ನೀತಿ ಇರಬೇಕು. ಈ ಥರ ವೈಯಕ್ತಿಕವಾಗಿ ಯಾರನ್ನೂ ನಿಂದಿಸೋಕೆ ಹೋಗಬೇಡಿ. ಏನು ಸುದ್ದಿ ಇರುತ್ತೆ ಅದನ್ನು ತೋರಿಸಿ, ಅದು ಬಿಟ್ಬಿಟ್ಟು ಕೆಲಸಕ್ಕೆ ಬರ್ದವೆಲ್ಲ ಏನು ಕುರುಕ್ಷೇತ್ರ ತೆಗೆದುಬಿಟ್ರು, ಇವ್ರದ್ದು ಜೈಲಿಗೆ ಹೋಗ್ಬಿಟ್ರು, ಇಬ್ಬರು ಜೈಲಲ್ಲಿ ಅವರೇ. ಕುರುಕ್ಷೇತ್ರಕ್ಕೂ ಅವ್ರು ಜೈಲಿಗೆ ಹೋಗೋದಕ್ಕೂ ಸಂಬಂಧನೇ ಇಲ್ಲ. ಅವ್ರು ಮಾಡಿದ್ದಾರೆ, ಅವ್ರು ಹೋಗಿದ್ದಾರೆ, ಅವ್ರು ಅನುಭವಿಸ್ತಾರೆ ಅಷ್ಟೇ. ನಿಮಗೆ ಯಾಕೆ ಕಷ್ಟ ಅಂತಂದು ಒಟ್ಟು ಏನಪ್ಪ ಅಂದ್ರೆ ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಲ್ಲ, ಒಂದಿನ ಟೈಮ್ ಕಳಿಬೇಕು. ಹೆಂಗಪ್ಪ ಈ ಟೈಮಲ್ಲಿ ಏನು ಯಾವ ಸುದ್ದಿ ಹಾಕಬೇಕು, ಆ ಟೈಮಲ್ಲಿ ಯಾವ ಸುದ್ದಿ ಹಾಕಬೇಕು, ಬರೀ ಇದೇ ಯೋಚನೆ. ಮಾಡೋಕ್ಕೆ ಕೆಲಸ ಇಲ್ವಲ್ಲ ನಮಗೆ. ನೋಡಿ ಕೆಲಸ ಇದೆ, ಟೈಮ್ ಪಾಸ್ ಆಗುತ್ತೆ. ಒಂದಿನ ಫುಲ್ ನಾವು ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ಕೊತೀವಿ. ನೀವು ಹಂಗಲ್ಲ, ಬರೀ ಸುಳ್ಳು ಹೇಳಿ ಟೈಮ್ ಪಾಸ್ ನಿಮಗೆಲ್ಲ ಮಾಧ್ಯಮದವರಿಗೆ. ಒಳ್ಳೆ ಬುದ್ಧಿ ಕಲೀರಿ ಸಾಕು. ಇಷ್ಟು ದಿನ ಎಲ್ಲ ಬಿಟ್ಬಿಡಿ, ಇದೆಲ್ಲ ಹಳೆದೆಲ್ಲ ಬಿಟ್ಟು ಈಗ ಮುಂದೆ ಒಳ್ಳೆ ಸುದ್ದಿನಾರ ತೋರಿಸಿ ನಿಮ್ಮನ್ನು ನೋಡಿ ಜನಗಳಾದ್ರೂ ಊರಾದ್ರೂ ಬದಲಾವಣೆ ಆದರೆ ಭಾಳ ಒಳ್ಳೆಯದು. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ